ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಯೂಸ್ ಮಾಡದಿರೋ ಹಳೆ ವೈಫೈ ರೌಟರ್ ಇತ್ತು ಅಂದರೆ ಈ ಥರ ವೈಫೈ ರೌಟರ್ನ ಈಸಿಯಾಗಿ ವೈಫೈ ಎಕ್ಸ್ಟೆಂಡರ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಯೂಸ್ ಮಾಡ್ತಿರೋ ವೈಫೈ ರೌಟರಿಂದು ರೇಂಜ್ ಬಂದು ಕಡಿಮೆ ಇದ್ದರೆ, ಮನೇಲಿ ಎಲ್ಲ ಪ್ಲೇಸಲ್ಲೂ ವೈಫೈ ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ, ಈ ಥರ ಹಳೆ ವೈಫೈ ರೌಟರ್ ಇತ್ತು ಅಂದರೆ ಇದನ್ನು ಈಸಿಯಾಗಿ ವೈಫೈ ಎಕ್ಸ್ಟೆಂಡರ್ ಆಗಿ ಕನ್ವರ್ಟ್ ಮಾಡ್ಬೋದು. ಇದನ್ನು ಯಾವ ರೀತಿ ಮಾಡೋದಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ. ನಾರ್ಮಲ್ ರೌಟರ್ನ ವೈಫೈ ಎಕ್ಸ್ಟೆಂಡರ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದಂತ ನೋಡೋಣ. ಈಗ ವೈಫೈ ರೌಟರ್ನ ರೇಂಜ್ ಎಕ್ಸ್ಟೆಂಡರ್ ಆಗಿ ಕ್ರಿಯೇಟ್ ಮಾಡೋಕ್ಕೆ ನನ್ನ ಹತ್ರ ಇರೋ ಒಂದು ಹಳೆ ವೈಫೈ ರೌಟರ್ನ ತೊಗೊಂಡಿದ್ದೀನಿ. ಇದು TP-Link ವೈಫೈ ರೌಟರು. ಇದರಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದೇ ವೈಫೈ ರೌಟರ್ ಇತ್ತು ಅಂದರೂ ಅದನ್ನು ಯೂಸ್ ಮಾಡ್ಕೊಬೋದು. ಆಲ್ಮೋಸ್ಟು 70 to 80% ಅಷ್ಟು ರೌಟರ್ಗಳು ವೈಫೈ ರೇಂಜ್ ಎಕ್ಸ್ಟೆಂಡರ್ ಆಗಿ ವರ್ಕ್ ಆಗುತ್ತೆ. ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದಂತ ತೋರಿಸ್ತೀನಿ ನೋಡಿ. ಇದನ್ನು ವೈಫೈ ಎಕ್ಸ್ಟೆಂಡರ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಇದನ್ನು ಆನ್ ಮಾಡ್ತಾ ಇದ್ದೀನಿ. ಪವರ್ ಕೇಬಲ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಪವರ್ ಕೇಬಲ್ ಮಾತ್ರ ಕನೆಕ್ಟ್ ಮಾಡ್ತಾ ಇದ್ದೀನಿ. ಬೇರೆ ಯಾವುದೇ ಥರ ಕೇಬಲ್ನ ಕನೆಕ್ಟ್ ಮಾಡ್ತಾ ಇಲ್ಲ. ಲ್ಯಾನ್ ಕೇಬಲ್ ಇರ್ಬೋದು, ಯಾವುದೇ ಥರ ಕೇಬಲ್ನು ಕನೆಕ್ಟ್ ಮಾಡ್ತಾ ಇಲ್ಲ. ಫುಲ್ಲಿ ವೈರ್ಲೆಸ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನೀವು ನಿಮ್ಮ ಹತ್ರ ಇರೋ ರೌಟರ್ನು ಈಸಿಯಾಗಿ ಕನ್ವರ್ಟ್ ಮಾಡ್ಕೊಬೋದು. ಈಗ ನೋಡಿ, ಆನ್ ಆಗ್ತಾ ಇದೆ. ಆನ್ ಆಗಿದ ತಕ್ಷಣ ನಿಮ್ಮ ಮೊಬೈಲ್ ಅವ್ರ ಸಿಸ್ಟಮಲ್ಲಿ ವೆಬ್ ಅಡ್ಮಿನ್ ಪ್ಯಾನಲ್ನ ಆಕ್ಸೆಸ್ ಮಾಡಿ ಸೆಟ್ಟಿಂಗ್ಸ್ನ ಮಾಡಬೇಕಾಗುತ್ತೆ ಎಕ್ಸ್ಟೆಂಡರ್ ಆಗಿ. ಈಗ ಫುಲ್ ಆನ್ ಆಗಿದೆ. ನಿಮಗೆ ನಿಮ್ಮ ರೌಟರ್ದು ವೆಬ್ ಅಡ್ಮಿನ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ನೀವು ಅದನ್ನು ರೀಸೆಟ್ ಮಾಡಬೇಕಾಗುತ್ತೆ. ರೀಸೆಟ್ ಮಾಡೋಕ್ಕೆ ನೋಡಿ, ಬ್ಯಾಕ್ ಸೈಡ್ ಬಂದು ಒಂದು ರೀಸೆಟ್ ಅಂತ ಬಟನ್ ಕೊಟ್ಟಿದ್ದಾರೆ. ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ರೀಸೆಟ್ ಆಗುತ್ತೆ. ರೀಸೆಟ್ ಆಗೋಕ್ಕೆ ಒಂದು ಟೂತ್ ಪಿಕ್ನ ತೊಗೊಂಡಿದ್ದೀನಿ. ಟೂತ್ ಪಿಕ್ನ ಈ ರೀಸೆಟ್ ಅಂತ ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಒಳಗಡೆ ಇರುತ್ತೆ ಬಟನ್ ಬಂದು ನೋಡಿ, ಪ್ರೆಸ್ ಆಗ್ತಾ ಇದೆ. 10 seconds ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ರೌಟರ್ ಬಂದು ರೀಸೆಟ್ ಆಗುತ್ತೆ. ರೀಸೆಟ್ ಆಗಿ ಡಿಫಾಲ್ಟ್ ವೈಫೈ ನೇಮು ಮತ್ತು ಪಾಸ್ವರ್ಡ್ನ ಸೆಟ್ ಆಗುತ್ತೆ. ಈಗ ರೌಟರ್ ಬಂದು ರೀಸೆಟ್ ಆಗಿ ರೀಸ್ಟಾರ್ಟ್ ಆಗ್ತಾ ಇದೆ. ಡಿಫಾಲ್ಟ್ ವೈಫೈ ನೇಮು ಮತ್ತು ಪಾಸ್ವರ್ಡ್ ಬಂದು ರೌಟರ್ ಬ್ಯಾಕ್ ಸೈಡ್ ಇರುತ್ತೆ ನೋಡಿ, ಒಂದು ಸ್ಟಿಕ್ಕರ್ ಇರುತ್ತೆ. ಆ ಸ್ಟಿಕ್ಕರಲ್ಲಿ ವೈಫೈ ನೇಮು ಮತ್ತು ಪಾಸ್ವರ್ಡ್ ಎಲ್ಲ ಕೊಟ್ಟಿರ್ತಾರೆ. ರೌಟರ್ ರೀಸೆಟ್ ಆದಮೇಲೆ ಈಗ ಫುಲ್ ಆನ್ ಆಗಿದೆ. ನಾವು ಸಿಸ್ಟಮ್ ಅವ್ರ ಮೊಬೈಲಲ್ಲಿ ಕನೆಕ್ಟ್ ಮಾಡಿ ಸೆಟ್ಟಿಂಗ್ಸ್ನ ಮಾಡಬೇಕಾಗುತ್ತೆ. ನಾನು ಸಿಸ್ಟಮಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಸಿಸ್ಟಮಲ್ಲಿ ನೋಡಿ, ನಾನು ವೈಫೈನ ಓಪನ್ ಮಾಡಿದ್ರೆ ನಾನು ಮ್ಯಾಕ್ OS ಯೂಸ್ ಮಾಡ್ತಾ ಇದ್ದೀನಿ. ನೀವು ವಿಂಡೋಸ್ನ ಯೂಸ್ ಮಾಡ್ತಾ ಇದ್ದೀರ ಅಂದರೂ ಸೇಮೇ ಇರುತ್ತೆ. ಇಲ್ಲಿ ವೈಫೈಗೆ ಬಂದರೆ ನಂದು ಮೇನ್ ರೌಟರಿಂದ ವೈಫೈ ನೇಮ್ ಬಂದು ನಿತಿನ್ ಗೌಡ ಅಂತ ಇದೆ. ಇಲ್ಲಿ ಅದರ್ಸ್ ನೆಟ್ವರ್ಕಿಗೆ ಬಂದರೆ TP-Link ಅಂತ ತೋರಿಸ್ತಾ ಇದೆ. TP-Link 11ED ಅಂತ ತೋರಿಸ್ತಾ ಇದೆ. ಈ ರೌಟರಿಂದ ನೇಮ್ ಬಂದು TP-Link 11ED ಅಂತ ಇದೆ. ಇದ್ರ ರೌಟರ್ ಬ್ಯಾಕ್ ಸೈಡೇ ಕೊಟ್ಟಿರ್ತಾರೆ. ಅದನ್ನು ಕನೆಕ್ಟ್ ಮಾಡ್ಕೊಬೇಕಾಗತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಪಾಸ್ವರ್ಡ್ ಕೇಳ್ತದೆ. ರೌಟರ್ ಬ್ಯಾಕ್ ಸೈಡೇ ಇರುತ್ತೆ ನೋಡಿ, ವೈಫೈ ಪಾಸ್ವರ್ಡು, ಡಿಫಾಲ್ಟ್ ಪಾಸ್ವರ್ಡು. ಅದನ್ನು ಎಂಟರ್ ಮಾಡಬೇಕಾಗತ್ತೆ. ವೈಫೈ ಪಾಸ್ವರ್ಡ್ನ ಎಂಟರ್ ಮಾಡಿ ಜಾಯಿನ್ ಕೊಟ್ಟಿದ ತಕ್ಷಣ, ಕನೆಕ್ಟ್ ಕೊಟ್ಟಿದ ತಕ್ಷಣ ವೈಫೈ ಬಂದು ಕನೆಕ್ಟ್ ಆಗುತ್ತೆ. ಈಗ ಬ್ರೌಸರ್ನ ಓಪನ್ ಮಾಡಬೇಕಾಗುತ್ತೆ. ನೀವು ಬ್ರೌಸರಲ್ಲಿ ವೆಬ್ ಅಡ್ಮಿನ್ ಪ್ಯಾನಲ್ಲಿಂದ ಅಡ್ರೆಸ್ನ ಹಾಕಬೇಕಾಗುತ್ತೆ. ನಾರ್ಮಲಾಗಿ ಎಲ್ಲ ರೌಟರಲ್ಲೂ 192.168.1.1 ಇರುತ್ತೆ. ಅವ್ರು 0.1 ಇರುತ್ತೆ. ನಾನೀಗ 0.1 ಅಂತ ಕೊಡ್ತೀನಿ ನೋಡಿ. IP ಅಡ್ರೆಸ್ನ ಹಾಕಿದ ತಕ್ಷಣವೇ ಓಪನ್ ಆಗ್ತಾ ಇದೆ. ರೀಸೆಟ್ ಆದಮೇಲೆ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇರೋದ್ರಿಂದ ಅಡ್ಮಿನಿಸ್ಟ್ರೇಟರ್ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳೋಕೆ ಹೇಳ್ತಾ ಇದೆ. ಕೆಲವೊಂದು ರೌಟರಲ್ಲಿ ಡಿಫಾಲ್ಟಾಗಿ ಸೆಟ್ ಆಗಿರುತ್ತೆ. ಅಡ್ಮಿನ್ ಪಾಸ್ವರ್ಡ್ ರೌಟರ್ ಬ್ಯಾಕ್ ಸೈಡೇ ಇರುತ್ತೆ. ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಈಗ ಹೊಸ ಪಾಸ್ವರ್ಡ್ನ ಸೆಟ್ ಮಾಡ್ಕೊತೀನಿ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಬಂದು ಟೈಮ್ ಝೋನು, ವೈಫೈ ನೇಮ್ ಎಲ್ಲ ಕೇಳುತ್ತೆ. ಅದನ್ನು ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೊಡ್ತೀನಿ. ಇಂಟರ್ನೆಟ್ ಪೋರ್ಟ್ ಡಿಸ್ಕನೆಕ್ಟೆಡ್ ಅಂತ ಬರ್ತಾ ಇದೆ. ಈ ರೌಟರಲ್ಲಿ ಯಾವುದೇ ಥರ ಕೇಬಲ್ನ ಕನೆಕ್ಟ್ ಮಾಡಿಲ್ಲ, ಅದಕ್ಕೆ ಈ ಥರ ಬರ್ತಾ ಇದೆ. ಸ್ಕಿಪ್ ಕೊಡ್ತೀನಿ. ಇಲ್ಲಿ ವೈರ್ಲೆಸ್ ಸೆಟ್ಟಿಂಗ್ಸ್ ಅಂತ ಇದೆ. ಡಿಫಾಲ್ಟ್ ವೈಫೈ ನೇಮ್ ಸೆಟ್ ಆಗಿದೆ, TP-Link 11ED ಅಂತ. ಇಲ್ಲಿ ನಿಮ್ಮ ವೈಫೈ ನೇಮ್ನ ಸೆಟ್ ಮಾಡ್ಕೊಬೇಕಾಗತ್ತೆ. ನನ್ನ ಮೇನ್ ರೌಟರಿಂದ ವೈಫೈ ನೇಮ್ ಬಂದು ನಿತಿನ್ ಗೌಡ ಅಂತ ಇದೆ. ಇದು ಎಕ್ಸ್ಟೆಂಡರ್ ರೌಟರ್ ಆಗಿರೋದ್ರಿಂದ ಡಿಫ್ರೆಂಟ್ ನೇಮ್ನ ಕೊಡಬೇಕಾಗತ್ತೆ. ಮೇನ್ ರೌಟರಿಂದ ಇದ್ರದ್ದು ಸೇಮ್ ಇರಬಾರ್ದು. ಸೊ ಅದಕ್ಕೆ ನಾನಿಲ್ಲಿ ನಿತಿನ್ಸ್ EXT ಅಂತ ಕೊಡ್ತೀನಿ, ಎಕ್ಸ್ಟೆಂಡರ್ ಅಂತ. ಆಮೇಲೆ ವೈಫೈ ಪಾಸ್ವರ್ಡ್ ಕೇಳ್ತಾ ಇದೆ. ವೈಫೈ ಪಾಸ್ವರ್ಡು ನಿಮಗೆ ಇಷ್ಟ ಬಂದಿದ್ದನ್ನ ಸೆಟ್ ಮಾಡ್ಕೊಬೋದು. ಮತ್ತು ಇಲ್ಲಿ ನೀವು ನೋಡ್ಬೋದು 2.4 GHz ಮತ್ತು 5 GHz ಎರಡು ಸಪ್ರೇಟ್ ನೇಮಲ್ಲಿದೆ. ಆ್ಯಂಡ್ ಈ ರೌಟರಲ್ಲಿ ಸ್ಮಾರ್ಟ್ ಕನೆಕ್ಟ್ ಅಂತ ಆಪ್ಷನ್ ಇದೆ. ಇದನ್ನು ಎನೇಬಲ್ ಮಾಡಿಕೊಂಡ್ರೆ ಇವೆರಡು ಫ್ರೀಕ್ವೆನ್ಸಿನೂ ಒಂದೇ ವೈಫೈ ನೇಮಲ್ಲಿ ವರ್ಕ್ ಆಗುತ್ತೆ. ನಾನು ಇದನ್ನು ಎನೇಬಲ್ ಮಾಡಿಕೊಂಡು ನೆಕ್ಸ್ಟ್ ಕೊಡ್ತೀನಿ. ಹೊಸ ವೈಫೈ ನೇಮ್ ಬಂದು ಸೆಟ್ ಆಗ್ತಾ ಇದೆ. ಸಿಸ್ಟಮಲ್ಲಿ ವೈಫೈನ ಆಫ್ ಮಾಡಿ ಮತ್ತೆ ಆನ್ ಮಾಡಿ. ಹೊಸ ನೇಮ್ ಬಂದಿರುತ್ತೆ. ಇದನ್ನು ಕನೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ. ಈಗ ಪಾಸ್ವರ್ಡ್ ಹಾಕಿ ಕನೆಕ್ಟ್ ಕೊಡ್ತೀನಿ. ಜಾಯಿನ್ ಕೊಟ್ಟಿದ ತಕ್ಷಣ ಕನೆಕ್ಟ್ ಆಯಿತು. ಮತ್ತೆ ನ್ಯೂ ಟ್ಯಾಬಲ್ಲಿ ಮತ್ತೆ ಸೇಮ್ IP ಅಡ್ರೆಸ್ನೇ ಹಾಕ್ತೀನಿ. 192.168.0.1 ರೌಟರ್ IP ಅಡ್ರೆಸ್ಸು ಹಾಕಿದ ತಕ್ಷಣ ಓಪನ್ ಆಯಿತು. ಲಾಗಿನ್ ಅಂತ ಕೇಳ್ತದೆ. ನಾವು ಸ್ಟಾರ್ಟಿಂಗಲ್ಲಿ ಅಡ್ಮಿನ್ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡ್ವಲ್ಲ, ಅದನ್ನು ಹಾಕಬೇಕಾಗತ್ತೆ. ಲಾಗಿನ್ ಆಗಿದ ತಕ್ಷಣ ಈ ಥರ ಅಡ್ಮಿನ್ ಪೇಜ್ ಬರ್ತಾ ಇದೆ. ಇಲ್ಲಿ ನೀವು ಅಡ್ವಾನ್ಸ್ಡ್ ಅಂತ ಆಪ್ಷನ್ ಇರುತ್ತೆ. ಅಡ್ವಾನ್ಸ್ಡ್ ಆಪ್ಷನ್ಗೆ ಬರಬೇಕಾಗತ್ತೆ. ಇಲ್ಲಿ ನೀವು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಬೋದು. ವೈಫೈ ಸೆಟ್ಟಿಂಗ್ಸು ಪ್ರತಿಯೊಂದು ಸೆಟ್ಟಿಂಗ್ಸು ಇಲ್ಲಿ ಮಾಡ್ಕೊಬೋದು. ಇಲ್ಲಿ ನಾನು ಅಡ್ವಾನ್ಸ್ಡಿಗೆ ಬರ್ತೀನಿ. ಅಡ್ವಾನ್ಸ್ಡಿಗೆ ಬಂದರೆ ಇಲ್ಲಿ ರೌಟರ್ ಆಪ್ರೇಷನ್ ಅಂತ ಇದೆ ನೋಡಿ. ಇಲ್ಲಿ ರೌಟರ್ ಆಪ್ರೇಷನಲ್ಲಿ ರೌಟರ್ ಮೋಡ್ ಇದೆ, ಆಕ್ಸೆಸ್ ಪಾಯಿಂಟ್ ಮೋಡ್ ಇದೆ. ಆಕ್ಸೆಸ್ ಪಾಯಿಂಟ್ ಮೋಡ್ನ ಎನೇಬಲ್ ಮಾಡ್ಕೊಂಡ್ರೆ ನೀವು ಕೇಬಲಿಂದ ಕನೆಕ್ಟ್ ಮಾಡಬೇಕಾಗತ್ತೆ. ಇದು ರಿಪೀಟರ್ ಥರನೇ ವರ್ಕ್ ಆಗುತ್ತೆ, ಬಟ್ ಕೇಬಲಿಂದ ಕನೆಕ್ಟ್ ಮಾಡಬೇಕಾಗತ್ತೆ. ಕೆಲವೊಂದು ರೌಟರಲ್ಲಿ ರಿಪೀಟರ್ ಮೋಡ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಎನೇಬಲ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ವೈಫೈ ನೇಮು ಪಾಸ್ವರ್ಡ್ನ ಹಾಕ್ಬಿಟ್ಟು ನಿಮ್ಮ ಮೇನ್ ರೌಟರಿಂದ ಅದು ಆಟೋಮೆಟಿಕ್ಕಾಗಿ ಎಕ್ಸ್ಟೆಂಡರ್ ಥರ ವರ್ಕ್ ಆಗುತ್ತೆ. ಸೊ ನಿಮ್ಮ ರೌಟರಲ್ಲಿ ರಿಪೀಟರ್ ಮೋಡ್ ಆಪ್ಷನ್ ಇತ್ತು ಅಂದರೆ ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಆಪ್ಷನ್ ಇರಲಿಲ್ಲ ಅಂದರೆ ಬರೀ ಇವೆರಡೇ ಇತ್ತು ಅಂದರೆ ರೌಟರ್ ಮೋಡ್
ಮೋಡು ಆಕ್ಸೆಸ್ ಪಾಯಿಂಟ್ ಮೋಡ್ ಇತ್ತು ಅಂದರೆ ರೌಟರ್ ಮೋಡ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ನೆಕ್ಸ್ಟ್ ಸೆಟ್ಟಿಂಗ್ಸ್ ಬಂದು ಇಲ್ಲಿ ವೈರ್ಲೆಸ್ ಅಂತ ಇದೆ ನೋಡಿ, ರೌಟರಲ್ಲಿ ವೈರ್ಲೆಸ್ನ ಓಪನ್ ಮಾಡಬೇಕಾಗುತ್ತೆ. ವೈರ್ಲೆಸ್ನ ಓಪನ್ ಮಾಡಿದ ತಕ್ಷಣ ಫುಲ್ ಕೆಳಗಡೆ WDS ಅಂತ ಇದೆ ನೋಡಿ. WDS ಅಂದರೆ ವೈರ್ಲೆಸ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ, ಇದನ್ನು ಓಪನ್ ಮಾಡ್ಕೊಬೇಕಾಗತ್ತೆ. ಕೆಲವೊಂದು ರೌಟರಲ್ಲಿ TP ಲಿಂಕ್ ರೌಟರಲ್ಲಿ ನೋಡಿ ಆಪ್ಷನ್ ಬಂದು WDS ಬಂದು ಅಡ್ವಾನ್ಸ್ಗೆ ಬಂದರೆ ಸಿಸ್ಟಮ್ ಟೂಲ್ಸಲ್ಲಿ ಇರುತ್ತೆ WDS ಅಂತ ನೋಡಿ. ಇಲ್ಲಿ ಸಿಸ್ಟಮ್ ಟೂಲ್ಸ್ನ ಓಪನ್ ಮಾಡಿದ್ರೆ ಇಲ್ಲಿ ಸಿಸ್ಟಮ್ ಪ್ಯಾರಾಮೀಟರ್ಸ್ ಅಂತ ಇರುತ್ತೆ, ಅದನ್ನು ಓಪನ್ ಮಾಡಬೇಕಾಗತ್ತೆ. ಈ ರೌಟರಲ್ಲಿ WDS ಬಂದು ಸಿಸ್ಟಮ್ ಪ್ಯಾರಾಮೀಟರ್ಸಲ್ಲಿದೆ. ಇವಾಗ ನಾನು ಯೂಸ್ ಮಾಡ್ತಿರೋ ರೌಟರಿಂದ WDS ಬಂದು ವೈರ್ಲೆಸ್ಸಲ್ಲೇ ಇದೆ. ನಿಮ್ಮ ರೌಟರಲ್ಲಿ WDS ಆಪ್ಷನ್ ಇಲ್ಲ, ರಿಪೀಟರ್ ಮೋಡು ಇಲ್ಲ ಅಂದರೆ ನಿಮ್ಮ ರೌಟರ್ನ ಎಕ್ಸ್ಟೆಂಡರ್ ಆಗಿ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ WDS ಇದೆಯಾ ಅಂತ ಚೆಕ್ ಮಾಡಿ. ಆಲ್ಮೋಸ್ಟ್ 70 to 80% ರೌಟರಲ್ಲಿ ಇರುತ್ತೆ. ಈಗ ಇದರಲ್ಲಿ ನೋಡ್ಬೋದು WDS ಅಲ್ಲಿ 2.4 GHz ಅಂತ ಇದೆ, 5 GHz ಅಂತ ಇದೆ. 5 GHz ನ ಎನೇಬಲ್ ಮಾಡ್ಕೊಂಡ್ರೆ ನಿಮ್ಮ ಮೈನ್ ರೌಟರ್ ಇದೆಯಲ್ಲ ಅದರಿಂದ ಈ ರೌಟರ್ ಬಂದು ಹತ್ರನೇ ಇರಬೇಕಾಗತ್ತೆ. ತುಂಬಾನೇ ದೂರ ಇತ್ತು ಅಂದರೆ 5 GHz ಇಂದು ರೇಂಜ್ ಬಂದು ಕಡಿಮೆ ಇರುತ್ತೆ, ಬಟ್ ಸ್ಪೀಡ್ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಸೆಟ್ ಮಾಡ್ಕೊಬೇಕಾಗತ್ತೆ. ಈಗ ನಾನು 2.4 GHz ನ ಎನೇಬಲ್ ಮಾಡ್ಕೊತೀನಿ. ಎನೇಬಲ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಸರ್ವೆ ಅಂತ ಬರ್ತಾ ಇದೆ. ಸರ್ವೆನ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ಯಾನಿಂಗ್ ಅಂತ ಬರ್ತಾ ಇದೆ ನೋಡಿ. ಸ್ಕ್ಯಾನ್ ಆಗಿ ನಿಯರ್ ಬೈ ಇರೋ ವೈಫೈನ ತೋರಿಸ್ತಾ ಇದೆ. ನಿತಿನ್ ಗೌಡ ಅಂತ ಇದೆ ನೇಮ್ ಬಂದು. ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಮ್ಯಾಕ್ ಅಡ್ರೆಸ್ ತೋರಿಸ್ತಾ ಇದೆ. ಇಲ್ಲಿ ಲಾಕ್ ಟು AP ಅಂತ ಇದೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮೈನ್ ರೌಟರಿಂದ ವೈಫೈ ಪಾಸ್ವರ್ಡ್ ಇದೆಯಲ್ಲ ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಈಗ ಪಾಸ್ವರ್ಡ್ನ ಹಾಕ್ತೀನಿ. ಪಾಸ್ವರ್ಡ್ನ ಹಾಕಿ ಸೇವ್ ಕೊಡ್ತೀನಿ. ಸೇವ್ ಕೊಟ್ಟಿದ ತಕ್ಷಣ ನೋಡಿ ಕನೆಕ್ಟಿಂಗ್ ಅಂತ ಬರ್ತಾ ಇದೆ. ಮೈನ್ ರೌಟರ್ಗೆ ವೈರ್ಲೆಸ್ ಆಗಿ ಕನೆಕ್ಟ್ ಆಗ್ತಾ ಇದೆ. ಒಂದು 2 ರಿಂದ 3 ನಿಮಿಷ ತೊಗೊಳುತ್ತೆ ಟೈಮ್ ಬಂದು ಕನೆಕ್ಟ್ ಆಗೋಕ್ಕೆ. ಈಗ ಕನೆಕ್ಟೆಡ್ ಅಂತ ಬಂತು. ಈಗ ನೆಕ್ಸ್ಟ್ ಸೆಟ್ಟಿಂಗ್ಸ್ ಬಂದು ವೈರ್ಲೆಸ್ ಆಗಂತೂ ಕನೆಕ್ಟ್ ಆಯಿತು. ಈಗ ನೆಕ್ಸ್ಟ್ ಸೆಟ್ಟಿಂಗ್ಸ್ ಬಂದು ನಾವು ಇದರಲ್ಲಿ IP ಅಡ್ರೆಸ್ನ ಚೇಂಜ್ ಮಾಡಬೇಕಾಗುತ್ತೆ. ನಮ್ಮ ಮೇನ್ ರೌಟರ್ ಇರುತ್ತಲ್ಲ ಅದ್ರ IP ಅಡ್ರೆಸ್ಗೆ ಸೇರಿಸಬೇಕಾಗುತ್ತೆ ನೋಡಿ. ಇಲ್ಲಿ ನೆಟ್ವರ್ಕ್ ಅಂತ ಇದೆ. ನೆಟ್ವರ್ಕ್ಗೆ ಬಂದರೆ LAN ಅಂತ ಬರುತ್ತೆ. LANಗೆ ಬಂದರೆ ಇಲ್ಲಿ IP ಅಡ್ರೆಸ್ ಅಂತ ತೋರಿಸ್ತಾ ಇದೆ. IP ಅಡ್ರೆಸ್ ಬಂದು 192.168.0.1 ಇದೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಅಡ್ಮಿನ್ ಪ್ಯಾನಲ್ನ ಓಪನ್ ಮಾಡ್ತಾ ಇದ್ದು URL ಅದೇ ಇದೆ. ಈಗ ಇದನ್ನು ಚೇಂಜ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮೇನ್ ರೌಟರ್ ಬಂದು 192.168.0.1 ಇತ್ತು ಅಂದರೆ ನೀವು ಇದನ್ನು ಚೇಂಜ್ ಮಾಡ್ಕೊಬೇಕಾಗತ್ತೆ. ಎರಡು ಸೇಮ್ ಇತ್ತು ಅಂದರೆ ಕಾನ್ಫ್ಲಿಕ್ಟ್ ಆಗುತ್ತೆ. ಸೊ 0.1 ಇತ್ತು ಅಂದರೆ ಇದನ್ನು 0.2 ಮಾಡ್ಕೊಳ್ಳಿ, ಅವ್ರು 0.200 ಮಾಡ್ಕೊಳ್ಳಿ. ನೀವು ಯಾವ ನಂಬರ್ನ ಬೇಕಾದರೂ ಸೆಟ್ ಮಾಡ್ಕೊಬೋದು. 3 ನಂಬರ್ ಸೇಮೇ ಇರುತ್ತೆ. ಲಾಸ್ಟ್ ನಂಬರ್ ಮಾತ್ರ ಅಪ್ ಟು 254ವರೆಗೂ ಚೇಂಜ್ ಆಗುತ್ತೆ. ಬಟ್ ನನ್ನ ಮೇನ್ ರೌಟರಿಂದ ಅಡ್ರೆಸ್ ಬಂದು 192.168.1.1 ಇದೆ. ಸೊ 1.1 ಸೆಟ್ ಮಾಡೋಂಗಿಲ್ಲ, ಕಾನ್ಫ್ಲಿಕ್ಟ್ ಆಗುತ್ತೆ. 2 ಅಂತ ಸೆಟ್ ಮಾಡ್ಬೋದು, ಆ 200 ಅಂತ ಸೆಟ್ ಮಾಡ್ಬೋದು. ಅಪ್ ಟು 254ವರೆಗೂ ಸೆಟ್ ಮಾಡ್ಕೊಬೋದು. ನಾನು 200 ಅಂತ ಸೆಟ್ ಮಾಡ್ತೀನಿ. 200 ಸೆಟ್ ಮಾಡಿ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆಗಬೇಕು ಅಂದರೆ ಇದೇ ಅಡ್ರೆಸ್ನ ಯೂಸ್ ಮಾಡಬೇಕಾಗುತ್ತೆ. ನೀವು ಯಾವ IP ಅಡ್ರೆಸ್ನ ಸೆಟ್ ಮಾಡ್ತೀರಲ್ಲ ಅದನ್ನೇ ಯೂಸ್ ಮಾಡಿಕೊಂಡು ಈ ರೌಟರ್ನ ಲಾಗಿನ್ ಆಗಬೇಕಾಗತ್ತೆ. ಈ ಎಕ್ಸ್ಟೆಂಡರ್ ರೌಟರ್ ಬಂದು ನನ್ನ ಮೇನ್ ರೌಟರ್ ಇದೆಯಲ್ಲ ಅದೇ IP ರೇಂಜ್ಗೆ ಇದನ್ನು ಕನೆಕ್ಟ್ ಆಗಿದೆ. ಈಗ ಫೈನಲ್ ಸೆಟ್ಟಿಂಗ್ಸ್ ಬಂದು ಈ ರೌಟರಲ್ಲಿ ನಾವು DHCP ಸರ್ವರ್ನ ಡಿಸೇಬಲ್ ಮಾಡಬೇಕಾಗತ್ತೆ. ಒಂದು ನೆಟ್ವರ್ಕಲ್ಲಿ ಒಂದೇ DHCP ಸರ್ವರ್ ರನ್ ಆಗೋದು. ಆಲ್ರೆಡಿ ನಮ್ಮ ಮೇನ್ ರೌಟರಲ್ಲಿ DHCP ಸರ್ವರ್ ರನ್ ಆಗ್ತಾ ಇರೋದ್ರಿಂದ ಇದರಲ್ಲಿ ನಾವು ಡಿಸೇಬಲ್ ಮಾಡಬೇಕಾಗುತ್ತೆ. ನೀವು ಎಕ್ಸ್ಟೆಂಡರ್ ರೌಟರ್ನ ಕ್ರಿಯೇಟ್ ಮಾಡ್ತೀರಾ ಅಂದರೆ ಫುಲ್ ಸೆಟ್ಟಿಂಗ್ಸ್ ಎಲ್ಲ ಮಾಡಾದ್ಮೇಲೆ DHCP ಸರ್ವರ್ನ ಡಿಸೇಬಲ್ ಮಾಡಬೇಕಾಗತ್ತೆ. ಈಗ ಇದನ್ನು ಡಿಸೇಬಲ್ ಮಾಡಿ ಸೇವ್ ಕೊಡ್ತೀನಿ. ಸೇವ್ ಕೊಟ್ಟು ಮತ್ತೆ ಇದನ್ನು ರೀಸ್ಟಾರ್ಟ್ ಮಾಡ್ತೀನಿ. ರೀಬೂಟ್ ಕೊಟ್ಟಿದ ತಕ್ಷಣ ರೀಸ್ಟಾರ್ಟ್ ಆಗ್ತಾ ಇದೆ. ಈಗ ಫುಲ್ ಆನ್ ಆಗಿದೆ ರೌಟರ್ ಬಂದು. ಈಗ ಸಿಸ್ಟಮಲ್ಲಿ ಮತ್ತೆ ವೈಫೈನ ಕನೆಕ್ಟ್ ಮಾಡ್ತೀನಿ. ನ್ಯೂ ಟ್ಯಾಬ್ ಓಪನ್ ಮಾಡಿ ಯಾವುದಾದ್ರೂ ವೆಬ್ ಪೇಜ್ನ ಓಪನ್ ಮಾಡ್ತೀನಿ. ನೋಡಿ ಓಪನ್ ಆಗ್ತಾ ಇದೆಯಾ ಅಂತ ನೋಡಿ, ಓಪನ್ ಆಗ್ತಾ ಇದೆ. ಈಗ ವೈಫೈ ರೌಟರ್ನ ಎಕ್ಸ್ಟೆಂಡರ್ ಆಗಿ ಕ್ರಿಯೇಟ್ ಮಾಡಾದ್ಮೇಲೆ ಅದನ್ನು ಚೆಕ್ ಮಾಡೋಣ ಅಂತ ಟೆರೆಸ್ ಮೇಲೆ ಬಂದಿದ್ದೀನಿ. ಟೆರೆಸ್ ಮೇಲೆ ಬಂದು ಮೊಬೈಲಲ್ಲಿ ನನ್ನ ಮೇನ್ ರೌಟರ್ ವೈಫೈನ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ಟೆರೆಸ್ವರೆಗೂ ಸಿಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ ರೌಟರ್ ಇರೋದು ಆ್ಯಂಡ್ ಟೆರೆಸ್ ಇರೋದು ಸೆಕೆಂಡ್ ಫ್ಲೋರಲ್ಲಿ. ಸೆಕೆಂಡ್ ಫ್ಲೋರ್ವರೆಗೂ ಸಿಗ್ನಲ್ ಸಿಗುತ್ತೆ. ಬಟ್ ವೈಫೈ ಬಂದು ಅಷ್ಟೊಂದು ಸ್ಟೇಬಲ್ ಆಗಿರಲ್ಲ, ಅದಕ್ಕೋಸ್ಕರನೇ ಎಕ್ಸ್ಟೆಂಡರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದು. ಈಗ ಸ್ಪೀಡ್ ಟೆಸ್ಟ್ ಆ್ಯಪಲ್ಲಿ ಸ್ಪೀಡ್ ಎಷ್ಟು ಬರುತ್ತೆ ಅಂತ ನೋಡಿ. ನಾನು ಡೈರೆಕ್ಟ್ ಮೇನ್ ರೌಟರ್ನೇ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ಪೀಡ್ ಟೆಸ್ಟ್ ಆ್ಯಪ್ನ ಓಪನ್ ಮಾಡಿ ಸ್ಪೀಡ್ ಟೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಸ್ಪೀಡ್ ಬಂದು ಎಷ್ಟು ಕಡಿಮೆ ಬರ್ತಾ ಇದೆ ಅಂತ 0.2 0.5 Mbps ವರೆಗೂ ಬರ್ತದೆ. ತುಂಬಾ ಕಡಿಮೆ ಇಂಟರ್ನೆಟ್ ಸ್ಪೀಡ್ ಬರ್ತಾ ಇದೆ. ಆ್ಯಂಡ್ ಟೆರೆಸ್ ಮೇಲೆ ಈ ಪ್ಲೇಸಲ್ಲಿ ಮಾತ್ರ ಸ್ವಲ್ಪ ಸಿಗ್ನಲ್ ಚೆನ್ನಾಗಿ ಬರುತ್ತೆ ಗ್ರೌಂಡ್ ಫ್ಲೋರಿಂದ. ನೋಡಿ ಇಲ್ಲೂ ಸ್ಪೀಡ್ ಟೆಸ್ಟ್ ಮಾಡಿ ತೋರಿಸ್ಬಿಡ್ತೀನಿ. ಅಪ್ ಟು 22 Mbps ವರೆಗೂ ಬರ್ತಾ ಇದೆ. ಈಗ ಈ ರೌಟರ್ ಎಕ್ಸ್ಟೆಂಡರ್ನ ಇಲ್ಲಿ ಕನೆಕ್ಟ್ ಮಾಡಿ ಇಡ್ತೀನಿ. ಕನೆಕ್ಟ್ ಮಾಡೋಕ್ಕೆ ನಾನೊಂದು ಪವರ್ ಬ್ಯಾಂಕ್ನ ತೊಗೊಂಡಿದ್ದೀನಿ. ಕಜರ್ ಪವರ್ ಬ್ಯಾಂಕು 12 ವೋಲ್ಟ್ ಔಟ್ಪುಟ್ ಬರುತ್ತೆ. ನೋಡಿ ಈಗ ರೌಟರ್ ಕನೆಕ್ಟ್ ಮಾಡ್ತೀನಿ. ಇಂಟರ್ನೆಟ್ ಸ್ಪೀಡ್ ಎಷ್ಟು ಬರುತ್ತೆ ಅಂತ ನೋಡೋಣ. ಕನೆಕ್ಟ್ ಮಾಡಿ ಇಟ್ಟರೆ ಎಕ್ಸ್ಟೆಂಡರ್ ರೌಟರ್ ಫುಲ್ ಆನ್ ಆಗಿದೆ. ಈಗ ಮತ್ತೆ ಮೊಬೈಲಲ್ಲಿ ವೈಫೈನ ಕನೆಕ್ಟ್ ಮಾಡಿ ಇಂಟರ್ನೆಟ್ ಸ್ಪೀಡ್ನ ಚೆಕ್ ಮಾಡ್ತೀನಿ. ನೋಡಿ ಮೊಬೈಲಲ್ಲಿ ವೈಫೈನ ಕನೆಕ್ಟ್ ಮಾಡ್ತಾ ಇದ್ದೀನಿ. ನಿತಿನ್ CXT ಅಂತ ವೈಫೈ ನೇಮ್ ಸೆಟ್ ಮಾಡಿದ್ದು ಎಕ್ಸ್ಟೆಂಡರ್ ರೌಟರ್ದು, ಅದು ಕನೆಕ್ಟ್ ಆಗಿದೆ. ಈಗ ಮತ್ತೆ ಸ್ಪೀಡ್ ಟೆಸ್ಟ್ನ ಓಪನ್ ಮಾಡಿ ಸ್ಪೀಡ್ ಟೆಸ್ಟ್ನ ಮಾಡ್ತಾ ಇದ್ದೀನಿ. ಎಷ್ಟು ಇಂಟರ್ನೆಟ್ ಸ್ಪೀಡ್ ಬರುತ್ತೆ ಅಂತ ನೋಡಿ. ವೈಫೈ ಯಾವ ರೀತಿ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂತ ನೋಡಿ. ಟೆರೆಸ್ ಮೇಲೂ ಫುಲ್ ಸಿಗ್ನಲ್ ಸಿಗ್ತಾ ಇದೆ. ಇಂಟರ್ನೆಟ್ ಸ್ಪೀಡ್ ಬಂದು 100 Mbps ಮೇಲೆ ಬರ್ತಾ ಇದೆ. ಮೇನ್ ರೌಟರಿಂದ ವೈಫೈ ಸಿಗ್ನಲ್ ಬರುತ್ತಲ್ಲ, ಆ ವೈಫೈ ಸಿಗ್ನಲ್ನ ಈ ಎಕ್ಸ್ಟೆಂಡರ್ ರೌಟರ್ ತೊಗೊಂಡು ಅದನ್ನು ಆಂಪ್ಲಿಫೈ ಮಾಡಿ ಬೂಸ್ಟ್ ಮಾಡ್ತಾ ಇದೆ. ನೋಡಿ ಸ್ಪೀಡ್ ಯಾವ ರೀತಿ ಬರ್ತಾ ಇದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂದ್ಕೊತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟಿಕಿಗಾನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.